ಓಂ ಶರವಣ ಭವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ದೇವತಾ ಸ್ಥಾನದಲ್ಲಿ ದೇವರ ಮನೆಯಲ್ಲಿರ್ತಕ್ಕಂಥ ನಾವು ವಸ್ತುಗಳು ಅರಿಶಿನ ಕುಂಕುಮ ಉಪಯೋಗಿಸ್ಬೋದು, ಅಕ್ಷತೆ ಉಪಯೋಗಿಸ್ಬೋದು, ವಿಭೂತಿ ಉಪಯೋಗಿಸ್ಕೋಬೋದು, ಹಾಗೆ ಗಂಧವನ್ನು ಉಪಯೋಗಿಸ್ಕೋಬೋದು. ಆದರೆ ಅರಿಶಿನ ಕುಂಕುಮದ ವಿಷಯಕ್ಕೆ ಬಂದಾಗ ಈ ಅರಿಶಿನ ಕುಂಕುಮವನ್ನು ಮನೆಯಲ್ಲಿ ದೇವರ ಮನೆಯಲ್ಲಿ ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸಬೇಕು, ಹಾಗೆಯೇ ಯಾವ ದೇವರಿಗೆ ಸಾಕ್ಷಾತ್ತು ಗಂಡು ದೇವರುಗಳಿರ್ತಾರೆ, ಹೆಣ್ಣು ದೇವರಿರ್ತಾರೆ, ಆ ದೇವ್ರ ಗುಡಿಯಲ್ಲಿರ್ತಕ್ಕಂಥ ಗಂಡು ದೇವರಿಗೆ ಯಾವ ರೀತಿಯ ಅರಿಶಿನ ಕುಂಕುಮ ಇಡ್ಬೋದಾ, ಹೆಣ್ಣು ದೇವರಿಗೆ ಅರಿಶಿನ ಕುಂಕುಮ ಹೇಗೆ ಇಡಬೇಕು, ಅದ್ರ ಜೊತೆಗೆ ಮನೆಗೆ ಬರ್ತಕ್ಕಂಥ ಮುತ್ತೈದೆಯರಾಗ್ಬೋದು, ಬಂಧುಗಳಾಗ್ಬೋದು, ಅವರಿಗೆ ನಾವು ಅರಿಶಿನ ಕುಂಕುಮ ಕೊಡ್ತಕ್ಕಂಥ ಒಂದು ಸಂದರ್ಭಕ್ಕನುಸಾರವಾಗಿ ದೇವರ ಮನೆಯಲ್ಲಿರ್ತಕ್ಕಂಥ ಆ ಅರಿಶಿನದ ಕುಂಕುಮದ ಬಟ್ಟಲುಗಳಲ್ಲಿ ಅದನ್ನೇ ಕೊಡ್ಬೋದಾ ಅಂತಕ್ಕಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇರುತ್ತೆ. ನಾವು ತಿಳಿದು ತಪ್ಪು ಮಾಡೋದಕ್ಕಿಂತ ತಿಳ್ಕೊಂಡು ನಡ್ಕೊಂಡಿದ್ದೆ ಆದರೆ ಅದು ಕೂಡ ನಾವು ಅರಿಶಿನ ಕುಂಕುಮ ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಹರಿದ್ರ ಕುಂಕುಮ ಅಂತ ನಾವು ಏನು ಕರಿತೀವಿ, ಅರಿಶಿನ ಕುಂಕುಮವನ್ನು ಹರಿದ್ರ ಎಷ್ಟು ದಿನಕ್ಕೊಮ್ಮೆ ಆ ಒಂದು ದೇವರ ಮನೆಯಲ್ಲಿ ಅದನ್ನು ಬದಲಾಯಿಸಬೇಕಾಗಿರುತ್ತೆ. ಯಾಕೆಂದರೆ ಅಮಾವಾಸ್ಯೆ ಬರುತ್ತೆ, ಹುಣ್ಣಿಮೆ ಬರುತ್ತೆ, ಗ್ರಹಣಗಳ ಕಾಲ ಇರುತ್ತೆ, ಜೊತೆಗೆ ಎಲ್ಲೋ ಒಂದು ಕಡೆ ಅಶೌಚಗಳಾಗುತ್ತೆ, ಮನೆಗೆ ಯಾರೋ ಬಂದು ಹೋಗ್ತಾರೆ, ಮನೆಗೆ ಯಾರೋ ಬಂದು ಹೋದಾಗ ಆ ಒಂದು ಕೆಟ್ಟ ನೆರಳುಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ, ಮಾನಸಿಕವಾಗಿ ನಮ್ಮ ಗ್ರಹಗತಿ ಚೆನ್ನಾಗಿಲ್ಲದಿದ್ರೂ ಕೂಡ ಮನೆಯಲ್ಲೂ ಟೆನ್ಷನ್ ಆಗ್ತಕ್ಕಂಥದ್ದು, ಈ ರೀತಿಯ ಎಲ್ಲವೂ ಕೂಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ದಿನಕ್ಕೊಮ್ಮೆ ಅರಿಶಿನ ಕುಂಕುಮವನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವ ಆಗುತ್ತೆ. ಇನ್ನು ಅರಿಶಿನ ಕುಂಕುಮವನ್ನು ಬಟ್ಲುಗಳನ್ನು ಯಾವಾಗಲೂ ಅಷ್ಟೇ ದೇವ್ರ ಮನೆಗೆ ಬೇರೆ ಇಟ್ಕೊಳ್ಳಿ, ಬೇರೆ ಕೊಡ್ತಕ್ಕಂಥದ್ದು ಮುತ್ತೈದೆಯರಿಗೆ ಕೊಡ್ತಕ್ಕಂಥ ಬಟ್ಲುಗಳನ್ನೇ ಬೇರೆ ಇಟ್ಕೊಳ್ಳಿ. ಎರಡೂ ಶುದ್ಧಿನೇ, ಎರಡೂ ಕೂಡ ಒಳ್ಳೆಯದೇ. ಆದರೆ ದೇವರಿಗೆ ಉಪಯೋಗಿಸೋ ಬಟ್ಲುಗಳು ಬೇರೆ ಇರಲಿ, ಅದು ಬೆಳ್ಳಿದೋ, ತಾಮ್ರದ್ದೋ, ಹಿತ್ತಾಳೆದೋ, ತಮ್ಮ ಶಕ್ತಾನುಸಾರವಾಗಿ ಅದನ್ನು ಇಟ್ಕೋಬೇಕಾಗತ್ತೆ. ಅರಿಶಿನ ಕುಂಕುಮ ಕೊಡೋದಕ್ಕೆ ಬೇರೆ ಅದನ್ನು ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಬಹುಮುಖ್ಯವಾಗಿ ನಾವು ಯಾವಾಗಲೂ ಹೇಳ್ತೀವಿ, ಅರಿಶಿನ ಕುಂಕುಮವನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಗುಡಿಯಲ್ಲಿ ದೇವರುಗಳಿಗೆಲ್ಲ ಹಚ್ತೀವಿ, ಅರಿಶಿನ ಹಚ್ಚಿದ ತಕ್ಷಣ ಕುಂಕುಮ ಹಚ್ತೀವಿ. ಆದರೆ ಒಂದು ಹೇಳುತ್ತೆ, ಗಂಡು ದೇವರುಗಳಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು, ಗಂಧ ಕುಂಕುಮ ಹಚ್ಚಬೇಕು. ಅರಿಶಿನವನ್ನು ಗಂಡು ದೇವರುಗಳಿಗೆ ಹಚ್ಚಬಾರ್ದು. ನೀವು ಗಮನಿಸಿರ್ಬೋದು, ಮದುವೆಗಳಲ್ಲಿ ಸಾಮಾನ್ಯವಾಗಿ ಮದುವೆ ಆಗ್ತಕ್ಕಂಥ ಗಂಡಿಗೆ ನಾವು ಅರಿಶಿನದ ಮೈ ಅಂತೀವಿ. ಅರಿಶಿನ ಮೈಯೆಲ್ಲ ಲೇಪನ ಮಾಡಿರ್ತಾರೆ, ದುಷ್ಟಗ್ರಹಗಳು ಯಾವುದು ದೇಹದಲ್ಲಿರಬಾರ್ದು, ಯಾವುದು ಕಾಡಬಾರ್ದು ಅಂತ. ಆ ಸಮಯದಲ್ಲಿ ಒಂದು ದೇವಿಯ ಒಂದು ದೇವಸ್ಥಾನದಲ್ಲಾಗ್ಬೋದು, ಮನೆಯಲ್ಲಿರ್ತಕ್ಕಂಥ ಒಂದು ಕಬ್ಬಿಣದ ಚಾಕು ಅಂತಾರೆ, ಅದನ್ನು ಬಾಕು ಅಂತಾರೆ, ಆ ಒಂದು ಸಣ್ಣ ಒಂದು ಕಬ್ಬಿಣದ ಒಂದು ಆಯುಧವನ್ನು ಅವ್ರ ಕೈ ಕೊಟ್ಟಿರ್ತಾರೆ. ಅದು ಕೂಡ ತಾವು ಗಮನಿಸಿರ್ಬೋದು. ಯಾಕೆಂದರೆ ಅರಿಶಿನದ ಮೈಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನಾದರೂ ಗ್ರಹ ಬಂದು ಆವರಿಸ್ಕೋಬೋದು ಅಂತ ಒಂದು ಕಬ್ಬಿಣದವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅದರ ಜೊತೆಗೆ ಅರಿಶಿನವನ್ನು ಗಂಡಸರಿಗೂ ಕೂಡ ಹೆಚ್ಚಾಗಿ ಉಪಯೋಗಿಸೋದಿಲ್ಲ. ಅದೇ ಮಹಿಳೆಯರು ನೋಡಿ, ಅವರು ಕೆನ್ನೆಗಳಿಗೆ ಆ ಅರಿಶಿನ ಹಚ್ಕೊಳ್ಳೋದು ಪ್ರತಿನಿತ್ಯ ಸಾಕ್ಷಾತ್ ದೇವಿ ಸ್ವರೂಪಿಗಳಾಗೂ ಕೂಡ ಕಾಣಿಸ್ತಾ ಇರ್ತಾರೆ. ಹಾಗಾಗಿ ನಾವು ನರಸಿಂಹ ಆಗ್ಬೋದು, ವಿಷ್ಣು ಆಗ್ಬೋದು, ಕೃಷ್ಣ ಆಗ್ಬೋದು, ಇವರುಗಳಿಗೆ ಗಂಧವನ್ನು ಹಚ್ಚಿ ಗಂಧದ ಮೇಲೆ ಕುಂಕುಮವನ್ನು ಹಚ್ಚಿದರೆ ತುಂಬ ಒಳ್ಳೆಯದು. ಇನ್ನು ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಎಲ್ಲ ದೇವಿಗಳಿಗೂ ಕೂಡ ನಾವು ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಅಕ್ಷತೆ ವಿಷಯಕ್ಕೆ ಬಂದಾಗ, ನೀರಿನಲ್ಲಿ ಮಾಡಿರೋ ಅಕ್ಷತೆ ಬೇಡವೇ ಬೇಡ. ಅಕ್ಷತೆ ತುಪ್ಪ ಅರಿಶಿನವನ್ನು ಹಾಕಿ ಒಳ್ಳೆ ಶುದ್ಧವಾದ ಅಕ್ಕಿಗೆ ತುಪ್ಪ ಹಾಕಿ ಅರಿಶಿನದಲ್ಲಿ ಅಕ್ಷತೆ ಮಾಡಿಕೊಂಡು ಅದು ನೋಡಿ, ಈ ಬೆರಳಲ್ಲಿ ಟಚ್ ಮಾಡಬಾರ್ದು, ಇದರಲ್ಲಿ ಈ 3 ಬೆರಳಲ್ಲಿ ಸ್ವಲ್ಪ ಅಕ್ಷತೆಯನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಆ ಅಕ್ಷತೆಯಲ್ಲಿ ಒಂಚೂರು ಪಚ್ಚ ಕರ್ಪೂರ ಹಾಕಿಬಿಟ್ರೆ ಅದು ಯಾವಾಗಲೂ ಕೆಡೋದೇ ಇಲ್ಲ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಅರಿಶಿನ ಕುಂಕುಮವನ್ನು ತಿಂಗಳಿಗೆ ಒಂದು ಸಾರಿ ನೀವು ಅರಿಶಿನ ಕುಂಕುಮವನ್ನು ಬುಧವಾರದ ದಿವಸ ಬದಲಾಯಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ಒಳ್ಳೆಯ ಅದೃಷ್ಟ ಕೂಡ ಕೂಡಿ ಬರುತ್ತೆ, ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.